ಇವುಗಳನ್ನು ಪರೀಕ್ಷಿಸಿದ ನಂತರವೇ ಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುವ ಮೊದಲು ಕೆಲವು ವಿಷಯಗಳನ್ನು ಪರಿಶೀಲನೆ ಮಾಡುತ್ತಾಳೆ. ಆಕೆಯ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ಮಾತ್ರ ಅವಳು ನಿಮ್ಮ ಮನೆಯಲ್ಲಿ ನೆಲೆಸಲು ಮುಂದಾಗುತ್ತಾಳೆ. ಪ್ರಾಚೀನ ಕಾಲದಿಂದಲೂ ಲಕ್ಷ್ಮೀದೇವಿಯನ್ನು ಧನ, ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯೆಂದು ಪರಿಗಣಿಸಲಾಗುತ್ತದೆ. ಯಾವ ಮನೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿರುತ್ತದೆಯೋ ಅಂತಹ ಮನೆ ಎಂದಿಗೂ ಧನ, ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆಯಿದೆ. ಹಾಗಂದ ಮಾತ್ರಕ್ಕೆ ಲಕ್ಷ್ಮೀದೇವಿ ಎಲ್ಲ ರೀತಿಯ ಮನೆಗಳಲ್ಲೂ ಎಲ್ಲರ ಮನೆಗಳಲ್ಲೂ ವಾಸವಾಗಿರುವುದಿಲ್ಲ. ಮನೆಯು ಸದ್ಗುಣದಿಂದ ತುಂಬಿರಬೇಕು. ಪ್ರಸ್ತುತ ದಿನಗಳಲ್ಲಿ ಆರೋಗ್ಯದಷ್ಟೇ ಧನ ಮತ್ತು ಧಾನ್ಯ ಕೂಡ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀದೇವಿಯು ಹಣದೊಂದಿಗೆ ಧಾನ್ಯವನ್ನು ಕೂಡ ನಿಯಂತ್ರಿಸುತ್ತಾಳೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುವ ಮುನ್ನ ಕೆಲವೊಂದು ವಿಚಾರಗಳನ್ನು ಪರಿಶೀಲಿಸುತ್ತಾಳೆ. ಕೆಲವೊಂದನ್ನು ಸರಿಯಾಗಿ ಗಮನಿಸಿದ ನಂತರ ಆಕೆ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸುವ ಮುನ್ನ ಇವುಗಳನ್ನು ನೋಡುತ್ತಾಳೆ. 1. ಸ್ವಚ್ಛತೆ. ಲಕ್ಷ್ಮೀದೇವಿಯು ಸ್ವಚ್ಛತೆಯನ್ನು ಇಷ್ಟಪಡುವ ಅಥವಾ ಸ್ವಚ್ಛತೆಯನ್ನು ಇಷ್ಟಪಡುವ ದೇವತೆಯಾಗಿದ್ದಾಳೆ. ಸ್ವಚ್ಛತೆ ಇರುವಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ. ಯಾವ ಮನೆಯಲ್ಲಿ ಕೊಳಕು ಮತ್ತು ಅಸ್ತವ್ಯಸ್ತತೆ ಇರುತ್ತದೆಯೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ನೆಲೆಸಲು ಇಷ್ಟಪಡುವುದಿಲ್ಲ. ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಮನೆಯಲ್ಲಿ ಆಕೆಯು ತನ್ನ ಆಶೀರ್ವಾದವನ್ನು ಕೊಡಲು ಬಯಸುತ್ತಾಳೆ. 2. ಧನಾತ್ಮಕ ಶಕ್ತಿಯುಳ್ಳ ವಾತಾವರಣ. ಲಕ್ಷ್ಮೀದೇವಿ ಯಾವುದೇ ಒಂದು ಸ್ಥಳವನ್ನು ಪ್ರವೇಶಿಸುವ ಮುನ್ನ ಸಕಾರಾತ್ಮಕ ಅಥವಾ ಧನಾತ್ಮಕ ವಾತಾವರಣ ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತಾಳೆ. ಸಕಾರಾತ್ಮಕ ವಾತಾವರಣ ಇರುವಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿಯು ವಾಸ ಮಾಡುತ್ತಾಳೆ. ಕುಟುಂಬದ ಸದಸ್ಯರು ಪ್ರೀತಿಯಿಂದ ಒಟ್ಟಿಗೆ ವಾಸಿಸುವ ಮತ್ತು ಜಗಳವನ್ನು ತಪ್ಪಿಸುವ ಮನೆಯನ್ನು ಯಾವಾಗಲೂ ಲಕ್ಷ್ಮೀದೇವಿಯು ಆಶೀರ್ವದಿಸುತ್ತಾಳೆ. ಜಗಳಗಳು ಮತ್ತು ಮನಸ್ತಾಪಗಳು ಅಥವಾ ಕಲಹಗಳು ನಡೆಯುವ ಮನೆಯಲ್ಲಿ ಅವಳು ವಾಸವಾಗಿರುವುದಿಲ್ಲ. 3. ನಿಯಮಿತವಾಗಿ ದೇವರ ಪೂಜೆ. ನಿಯಮಿತವಾಗಿ ದೇವರ ಪೂಜೆಯನ್ನು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುವಂತಹ ಮನೆಯನ್ನು ನೋಡಿಕೊಂಡು ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ದೇವರ ಪೂಜೆಯನ್ನು ಮಾಡದೇ ಇರುವ, ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸದೇ ಇರುವ, ವ್ರತ ಇತ್ಯಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೇ ಇರುವ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡದೇ ಇರುವಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿ ಆಗಮಿಸುವುದಿಲ್ಲ. 4. ಸತ್ಯ ಮತ್ತು ಶುದ್ಧವಾದ ಆಲೋಚನೆ. ಕುಟುಂಬದ ಸದಸ್ಯರು ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದರೆ, ತಾವು ಶುದ್ಧವಾದ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದರೆ ಲಕ್ಷ್ಮೀದೇವಿ ಅಂಥವರಿಗೆ ಒಲಿಯುತ್ತಾಳೆ. ಆಕೆ ನಿಮ್ಮ ಮನೆಯನ್ನು ಪ್ರವೇಶಿಸುವುದಕ್ಕೂ ಮುನ್ನ ನಿಮ್ಮ ಆಂತರಿಕ ಭಾವನೆಗಳನ್ನು ಲೆಕ್ಕ ಹಾಕುತ್ತಾಳೆ. ಎಲ್ಲಿ ಅಪ್ರಾಮಾಣಿಕತೆ, ವಂಚನೆ, ಸುಳ್ಳು ಮತ್ತು ಕಳ್ಳತನ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿಯು ಎಂದಿಗೂ ವಾಸಿಸುವುದಿಲ್ಲ. ಲಕ್ಷ್ಮೀದೇವಿ ತಾನು ಯಾವುದೇ ಒಂದು ಮನೆಯನ್ನು ಪ್ರವೇಶಿಸುವ ಮುನ್ನ ಈ ಮೇಲಿನ 4 ವಿಚಾರಗಳ ಬಗ್ಗೆ ಸರಿಯಾಗಿ ಪರಿಶೀಲನೆಯನ್ನು ಮಾಡುತ್ತಾಳೆ. ಇವುಗಳನ್ನು ಪರಿಶೀಲಿಸಿದ ನಂತರ ತನಗೆ ಆ ಮನೆಯ ಸದಸ್ಯರು, ಆ ಮನೆಯ ವಾತಾವರಣ ಧನಾತ್ಮಕವಾಗಿದೆ ಎಂದೆನಿಸಿದರೆ ಅವಳು ಅಂತಹ ಮನೆಯಲ್ಲಿ ವಾಸ ಮಾಡಲು ಮುಂದಾಗುತ್ತಾಳೆ.